ಎಲ್ರಿಗೂ ನಮಸ್ಕಾರ. ಎಲೆಕ್ಟ್ರಾಲ್ ಬಾಂಡ್ಗಳು ಬಹಳ ಸದ್ದು ಮಾಡ್ತಾ ಇದೆ. ಏನಿದು ಎಲೆಕ್ಟ್ರಾಲ್ ಬಾಂಡ್ ಅಂದ್ರೆ? ಏನಿಲ್ಲ, ಇದು ಪ್ರಾಮಿಸರಿ ನೋಟು. ಅಂದ್ರೆ ನಮ್ಮ ರೂಪಾಯಿ ನೋಟ್ ಇದೆಯಲ್ಲ ಅದೇ ತರನೇ, ಆದ್ರೆ ಅದು ಬಾಂಡ್ ರೂಪದಲ್ಲಿರುತ್ತೆ. ಅರ್ಥ ಇಷ್ಟೇ, ಯಾರು ಬೇಕಾದ್ರೂ 5,000 ಕನಿಷ್ಠ ಮೊತ್ತ, ಕೋಟಿ ತನಕನೂ ಇದೆ. ಹಾಗೆ ಕೋಟಿಗಳ ಲೆಕ್ಕದಲ್ಲಿ ಎಷ್ಟು ಬೇಕಾದ್ರೂ ತಗೋಬಹುದು. ಹೋಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನೀವು ಆ ಬಾಂಡನ್ನ ಖರೀದಿಸಬೇಕು. ಅದರ ಮೇಲೆ ಯಾವುದೇ ರಾಜಕೀಯ ಪಕ್ಷದ ಹೆಸರೇನು ಇರೋದಿಲ್ಲ. ಹೇಗೆ ರೂಪಾಯಿನ ನೀವು ಯಾರಿಗೆ ಬೇಕಾದ್ರೂ ಕೊಡ್ಬೋದೋ ಹಾಗೆ ಆ ಬಾಂಡ್ನ ತಗೊಂಡೋಗಿ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ನೀವು ಡೊನೇಟ್ ಮಾಡಬಹುದು. ಆದ್ರೆ ನೆನಪಿರ್ಲಿ, ಇದ್ರ ವ್ಯಾಲಿಡಿಟಿ ಕೇವಲ 15 ದಿನ. ಅಂದ್ರೆ ನೀವು ಏಪ್ರಿಲ್ 10 ತಗೊಂಡ್ರೆ ಏಪ್ರಿಲ್ 25 ನೀವು ಅದನ್ನ ಡಿಪಾಸಿಟ್ ಮಾಡಿಬಿಡ್ಬೇಕು. 26ನೇ ತಾರೀಕು ಅದು ಇನ್ವ್ಯಾಲಿಡ್ ಆಗೋಗುತ್ತೆ. ಅದನ್ನ ಕೊಂಡವನಿಗೂ ಹಣ ಬರೋದಿಲ್ಲ, ಏನೂ ಇಲ್ಲ. ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ರನೇ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಯಾರು ಬೇಕಾದ್ರೂ ಈ ಒಂದು ಬಾಂಡ್ನ ತಗೋಬಹುದು. ಜಗತ್ನಲ್ಲಿ 197 ದೇಶ ಇದೆ. ಗಮನಿಸಿ ನೋಡಿ, ಎಲ್ಲೂ ಈ ರೀತಿಯ ಎಲೆಕ್ಟ್ರಾಲ್ ಬಾಂಡ್ ಇಲ್ಲ. ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ಇದನ್ನ ಜಾರಿಗೆ ತಂದಿದ್ದಾರೆ. ಆಗ್ಲೇ ಬಹಳಷ್ಟು ವರ್ಷ ಆಯ್ತು, 8 ವರ್ಷ ಆಗ್ತಾ ಬಂತು ಆಗಿದೆ. ಯಾತಕ್ಕೆ ಈ ತರ ಮಾಡ್ತಾರೆ? ಇದನ್ನ ನಾವು ಒಂದು ಪಕ್ಷನ ಯಾವಾಗ್ಲೂ ದೂಷಿಸ್ತಾ ಹೋಗ್ತೀವಿ. ಇಲ್ಲ, ಇದರಿಂದ ಅವ್ಯವಹಾರ ಹೆಚ್ಚಾಗುತ್ತೆ ಅಂತ. ಹೇಗೆ ಹೆಚ್ಚಾಗುತ್ತೆ? ಹಿಂದೆ ಎಲ್ಲ ಏನಿತ್ತು ನೋಡಿ, ಯಾರೇ ಆಯ್ತು ಡೊನೇಷನ್ ನ ನಗದು ರೂಪದಲ್ಲಿ ಕೊಡ್ತಾ ಇದ್ರು. ಯಾರು ಕೊಟ್ರು ಏನು ಅದನ್ನ ನಾವು ಟ್ರೇಸ್ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಅದು ಪೂರ್ಣವಾಗಿ ಕಪ್ಪು ಹಣ ಆಗಿತ್ತು. ಇವತ್ತು ಹಾಗಲ್ಲ. ಯಾರು ಬಾಂಡ್ ತಗೊಂಡ್ರು ಅನ್ನೋದನ್ನ SBIಗೆ ನೀವು ಕೇಳಿದ್ರೆ, ಕೋರ್ಟ್ ಆದೇಶ ಕೊಟ್ಟು ನೀವು ಕೇಳಿದ್ರೆ, ಮಾಹಿತಿ ಕೇಳಿದ್ರೆ ಇಂಥವ್ರು ತಗೊಂಡ್ರು ಅಂತ ಹೇಳುತ್ತೆ. ಅದು ಅವರು ಯಾವ ಪಕ್ಷಕ್ಕೆ ಕೊಟ್ರು ಅನ್ನೋದು ಖಾತೆ ಹಾಕೊಂಡು ಮತ್ತೆ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ. ಈ ರೀತಿ ಸಿಕ್ಕಾಕೊಳ್ಳುವಂತ ಕಾನೂನನ್ನ ಯಾಕೆ ಕೇಂದ್ರ ಸರ್ಕಾರ ತರುತ್ತೆ? ಅರ್ಥ ಇಷ್ಟೇ, ವ್ಯವಸ್ಥೆಯಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಬರಲಿ ಅಂತ ಕೇಂದ್ರ ಸರ್ಕಾರ, ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಈ ಒಂದು ಎಲೆಕ್ಟ್ರಾಲ್ ಬಾಂಡ್ ನ ತಂದಿದೆ. ಹಾಗಾಗಿ ನಾವು ಅನ್ಕೊಂಡಂಗೆ ಎಲೆಕ್ಟ್ರಾಲ್ ಬಾಂಡ್ ನಿಂದ ಕೆಟ್ಟದೇನು ಆಗ್ತಾ ಇಲ್ಲ, ಒಳ್ಳೇದೇ ಆಗ್ತಾ ಇದೆ. ಯಾಕಂದ್ರೆ ಹಣ ಯಾರು ಕೊಟ್ರು, ಯಾರಿಗೆ ಕೊಟ್ರು ಅನ್ನೋದನ್ನ ಈಗ ಟ್ರೇಸ್ ಮಾಡಬಹುದಾಗಿದೆ. ಹಾಗಾಗಿ ಎಲೆಕ್ಟ್ರಾಲ್ ಬಾಂಡ್ ಖಂಡಿತ ಕೆಟ್ಟದ್ದಲ್ಲ, ಒಳ್ಳೇದು ಸಮಾಜಕ್ಕೆ. ಪ್ರತಿಯೊಂದು ರೂಪಾಯಿಯು ಎಲ್ಲಿಂದ ಬಂತು, ಯಾರು ತಗೊಂಡ್ರು, ಯಾರಿಗೆ ಕೊಟ್ರು ಅನ್ನುವ ಒಂದು ಅಕೌಂಟಬಿಲಿಟಿ ಏನಿದೆ ಅದು ಸಿಗ್ತಾ ಹೋಗುತ್ತೆ. ಹಾಗಾಗಿ ಊಹಾಪೋಹ ಬೇಡ. ಎಲೆಕ್ಟ್ರಾಲ್ ಬಾಂಡ್ ಖಂಡಿತ ಒಳ್ಳೇದೇ. ನಮಸ್ಕಾರ.